ನಾವಿವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಮೊನ್ನೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಜನಾರ್ದನ ಪೂಜಾರಿ ಅವರ ಬಗ್ಗೆ ಹೇಳಿಕೆ ನೀಡುವಂಥ ಸಂದರ್ಭದಲ್ಲಿ ಪುತ್ತೂರಿನ ಸ್ವಯಂ ಘೋಷಿತ ಪುತ್ತೂರು ನಗರದ ಅಧ್ಯಕ್ಷ ಮೊಹಮ್ಮದ್ ಅಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಒಂದು ಖಂಡನ ಹೇಳಿಕೆಯನ್ನು ಪತ್ರಕರ್ತರ ಮುಂದೆ ಇಡಬೇಕಾದ್ರೆ ಅನೇಕ ವಿಚಾರವನ್ನು ಉಲ್ಲೇಖ ಮಾಡ್ತಾ ನಾರಾಯಣ ಗುರುಗಳ ಸಿದ್ಧಾಂತ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದರು. ನನ್ನ ಮತ್ತು ನಮ್ಮ ಪಾರ್ಟಿಯ ಸಿದ್ಧಾಂತಗಳು ಮತ್ತು ನಾರಾಯಣ ಗುರುಗಳ ಸಿದ್ಧಾಂತಗಳಿಗೆ ಅತ್ಯಂತ ಅವಿನಾಭಾವ ಸಂಬಂಧ ಇದೆ. ಯಾವ ಮೊಹಮ್ಮದ್ ಅಲಿಗೆ ನಾರಾಯಣ ಗುರುಗಳ ಸಿದ್ಧಾಂತವನ್ನು ಲೇವಡಿ ಮಾಡುವ ಮತ್ತು ಅಪಸ್ವರ ಎತ್ತುವಂಥ ರೀತಿ ಮತ್ತು ಲಘುವಾಗಿ ವ್ಯಂಗ್ಯವಾಗಿ ಮಾತಾಡುವಂಥ ಹಕ್ಕಿಲ್ಲ. ನಾನು ಕೇಳ್ತಾ ಇದ್ದೇನೆ, ಮೊಹಮ್ಮದ್ ಅಲಿ ಅವರೇ, ನೀವು ನಾರಾಯಣ ಗುರುಗಳ ಬಗ್ಗೆ ಮಾತಾಡಲಿಕ್ಕೆ ನೀವು ಯಾರು? ಒಟ್ಟು ಸಮಾಜದಲ್ಲಿ ನಾರಾಯಣ ಗುರುಗಳು ಹೇಗೆ ಅಂತ ಹೇಳಿದರೆ, ಒಬ್ಬ ವಿಶ್ವಗುರು, ಒಬ್ಬ ದಾರ್ಶನಿಕ, ಒಬ್ಬ ಸಂತ, ಹತ್ತಾರು ಕಾರ್ಯಕ್ರಮಗಳ ಮುಖಾಂತರ ವಿಶ್ವಭ್ರಾತೃತ್ವವನ್ನು ಬಿಂಬಿಸಿರ್ತಕ್ಕಂಥ ಒಬ್ಬ ಸಮಾಜದ ಗುರು ಇದ್ದರೆ ಅದು ನಾರಾಯಣ ಗುರುಗಳು. ನಾವೆಲ್ಲ ಪಾರ್ಟಿಯ ಪ್ರಮುಖರು ಇವತ್ತು ಬಂದಿದ್ದೇವೆ. ನಾನೊಂದು ಸಮುದಾಯದ ಕುರಿತಾಗಿ ಮಾತಾಡಲಿಲ್ಲ. ನಾರಾಯಣ ಗುರುಗಳು ಇತಿಹಾಸ ಇದ್ದದ್ದೇ ಹಾಗೆ ಸರ್ವಧರ್ಮವನ್ನು ಪ್ರೀತಿಸಿದವರು. ಇಡೀ ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಯಾರಾದರೂ ಸರ್ವಧರ್ಮ ಸಮ್ಮೇಳನವನ್ನು 1924ರಲ್ಲಿ ಮಾಡಿದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರ ಚಿಂತನೆಗಳು ನಮಗೆ ಗೊತ್ತಿದೆ. ಯಾವ ಮಹಾತ್ಮ ಗಾಂಧಿ, ರವೀಂದ್ರನಾಥ್ ಟಾಗೋರು ಆ ಶಿವಗಿರಿ ಕ್ಷೇತ್ರಕ್ಕೆ ಹೋಗ್ತಾರೆ, ಇವರದೇ ಪಾರ್ಟಿಯ ಪ್ರಮುಖರಾದಂಥ ಇಂದಿರಾ ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಅಥವಾ ಅನೇಕ ನಾಯಕರು, ನಮ್ಮ ಪಾರ್ಟಿಯ ವೆಂಕಯ್ಯ ನಾಯ್ಡು ಇರ್ಬೋದು, ಹಮೀದ್ ಅನ್ಸಾರಿ ಅವರು ಇರ್ಬೋದು, ವಾಜಪೇಯಿ ಇರ್ಬೋದು, ನರೇಂದ್ರ ಮೋದಿಜಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಅಥವಾ ಅಬ್ದುಲ್ ಕಲಾಂ ಕೂಡ ಆ ಶಿವಗಿರಿ ಕ್ಷೇತ್ರಕ್ಕೆ ಹೋಗ್ತಾರೆ. ಎಂಥ ಮೇರು ಸ್ಥಾನದ ಗುರುಗಳ ಬಗ್ಗೆ ಲಘುವಾಗಿ ಮಾತಾಡೋದನ್ನು ಬಿ ಜೆ ಪಿ ಸಹಿಸುವುದಿಲ್ಲ. ನಾನು ನಾರಾಯಣ ಗುರುಗಳ ಒಂದು ಮಾತನ್ನು ಉಲ್ಲೇಖ ಮಾಡ್ತೇನೆ. ಜಾತಿ ಮತ ಯಾವುದಾದರೇನು, ಮನುಷ್ಯ ಒಳ್ಳೆಯನೋ ಆದರೆ ಸಾಕು ಅಂತ ನಾರಾಯಣ ಗುರುಗಳು ಹೇಳ್ತಾರೆ. ಇದು ಯಾವ ಜಾತಿ, ಇವ್ರದ್ದು ಯಾವುದು ಜಾತಿ ಅಂತ ಬೇಕಲ್ಲ. ನಾರಾಯಣ ಗುರುಗಳ ಬಗ್ಗೆ ಅವಹೇಳನ ಮಾಡುವಂಥ ಯಾವುದೂ ಒಂದಷ್ಟು ಕಾರ್ಯ ಬರುತ್ತಿರಲಿಲ್ಲ. ನಾನು ಯಾರನ್ನು ಕೂಡ ದೂಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಒಬ್ಬ ಆಲಿ, ನಿಮಗೇನು ನಾನು ಒಂದು ಮಾತನ್ನು ಹೇಳ್ತೆ, ಆಲಿಗೇನು ಗೊತ್ತು ಆಲದ ಮರದ ಅಗಲ ಮತ್ತು ಆಳ? ಆಲಿಗೇನು ಗೊತ್ತು ಕಸ್ತೂರಿಯ ಪರಿಮಳ? ಆಲಿಗೆ ಇದೆಲ್ಲವೂ ಕೂಡ ಗೊತ್ತಿಲ್ಲದೆ ಮಾತಾಡೋದಿದೆಯಲ್ಲ, ಅದು ಅಪರಾಧ. ಅಥವಾ ಇದರ ಹಿಂದೆ ಏನೋದೊಂದು ಷಡ್ಯಂತ್ರ ಇದೆ. ಅವರ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು, ಅವರ ಪಾರ್ಟಿಯ ಸರ್ಕಾರದ DCM ಮೊನ್ನೆ ಹೇಳಿದ್ದಾರೆ, ಇದರ ಹಿಂದೆ ಷಡ್ಯಂತ್ರ ಇದೆ ಅಂತೇಳಿ. ಇದೊಂದು ಷಡ್ಯಂತ್ರದ ಭಾಗವ? ಅದು ಪುತ್ತೂರಿನಲ್ಲಿ ಕೂಡ ಬೇರೂರಿದ? ಪ್ರಶ್ನೆ ಬರಬೇಕಲ್ಲ. ಆ ರೀತಿಯ ಷಡ್ಯಂತ್ರ ಇದ್ದರೆ ಅವರು ಪ್ರಸ್ತುತ ಮಾಡಬೇಕು. ಅವರ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಹೇಳ್ತಾರೆ, ಇದು ಎಡಪಂಥೀಯರ ಒಂದು ಒತ್ತಡದಿಂದ SIT ತನಿಖೆಯನ್ನು ಆರಂಭ ಮಾಡಿದ್ದೇವೆ ಅಂತ ಹೇಳಿ. ಆರಂಭ ಮಾಡಬೇಕಾದ್ರೆ ಯಾರ್ದು ಒತ್ತಡ ಇತ್ತು ಅನ್ನೋದನ್ನು ಸದನದಲ್ಲಿ ಪ್ರಶ್ನೆ ಕೇಳುವಾಗ ಮಗುವಾಗಿ ಕೂತಿದ್ರು. ಒಂದು ಧಾರ್ಮಿಕ ಕ್ಷೇತ್ರ, ಒಂದು ಧರ್ಮದ ಆಧಾರದಲ್ಲಿ ನಡೆಯೋ ಕ್ಷೇತ್ರವನ್ನು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಅಥವಾ ವಿಪರೀತ ಅಂತ ಬಿಂಬಿಸಿಕೊಂಡಿರೋದಕ್ಕೆ ಕಾರಣಕ್ಕೋಸ್ಕರ ಒಂದು ಅವಹೇಳನ ಮಾಡುವುದು ಮತ್ತು ಕ್ಷೇತ್ರವನ್ನು ಹೀಗೆಳೆಯುವಂಥ ಕಾರ್ಯಗಳು ಸಲ್ಲದು. ಅದರಿಂದ ನಾನು ಹೇಳುವಂಥದ್ದು, ಆಲಿಗೆ ಅಸ್ತಿತ್ವದ ಪ್ರಶ್ನೆ ಇರ್ಬೋದು, ಭಾರತೀಯ ಜನತಾ ಪಾರ್ಟಿಗೆ ಅಸ್ತಿತ್ವದ ಪ್ರಶ್ನೆ ಇಲ್ಲ. ಆಲಿಗೆ ಅವರ ಪಕ್ಷದವರು ಏನು ಮಾತಾಡ್ತಾರೆ ಅಂದರೆ ನಮ್ಗೆ ಗೊತ್ತಿದೆ. ಅವರ ಪಕ್ಷದ ಅಥವಾ ನಾವು ಎಲ್ಲರ ಶಾಸಕರು ಅವರ ಕುರಿತಾಗಿರುವಂಥ ಭಾವನೆ ಏನು ಅಂತ ನಮಗೆ ಗೊತ್ತಿದೆ. ಅವರ ಬ್ಲಾಕ್ ಅಧ್ಯಕ್ಷರು ಆಲಿಯನ್ನು ಹೇಗೆ ನಡೆಸಿಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಅದರ ಹಿಂದಿನ ಮಾಜಿ ಶಾಸಕಿ ಅವರನ್ನು ಯಾವ ರೀತಿ ಎಲ್ಲಿ ಇಟ್ಟಿದ್ದಾರೆ ಅಂತ ಕೂಡ ನಮಗೆ ಗೊತ್ತಿದೆ. ನಾನು ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಬಯಸುವುದಿಲ್ಲ. ನಾವು ವ್ಯಕ್ತಿಗತ ರಾಜಕಾರಣಕ್ಕೆ ಬಂದವರಲ್ಲ. ಸಮಾಜದ ಮುಂದೆ ಸತ್ಯವನ್ನು ನುಡಿಬೇಕು ಮತ್ತು ಸತ್ಯವನ್ನು ಹೇಳಬೇಕು ಅನ್ನುವಂಥದ್ದು ಒಂದು ಸಂಸ್ಕಾರ. ಅದಕ್ಕೆ
ನಮ್ಮಲ್ಲಿ ಗುರುಗಳು, ನಾರಾಯಣ ಗುರುಗಳು ಒಂದು ಮಾತನ್ನು ಹೇಳ್ತಾ ಇದ್ರು. ಅವರ ವಿಚಾರಧಾರೆಗಳಿತ್ತು. ಒಂದೊಳ್ಳೆಯ ಗುಣ ಸಂಸ್ಕಾರದಿಂದ ಬೆಳಗುತ್ತೆ, ಬರಿಯ ಹುಟ್ಟಿನಿಂದ ಯಾರೂ ಕೂಡ ದೊಡ್ಡವನಾಗುವುದಿಲ್ಲ ಅಂತ ಹೇಳಿ. ಅಂದರೆ ಸಂಸ್ಕಾರ ಇಲ್ಲದ ಒಂದು ನಾಳೆಗೆ ಏನು ಕೂಡ ಮಾತಾಡ್ಬೋದಾ? ಅದನ್ನು ಸಹಿಸುವಂಥ ಕಾಲಘಟ್ಟ ಇದಲ್ಲ. ನಿಮ್ಮದೇ ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ ನಮಗೂ ತಾಳ್ಮೆ ಇದೆ. ಮೊನ್ನೆ ಉಲ್ಲೇಖ ಮಾಡ್ತಾ ಹೇಳಿದರು, ನಾವು ಒಂದು ವಿವಾದದ ಬಗ್ಗೆ ಮಾತೆತ್ತಲಿಲ್ಲ. ನಮ್ಮ ಮುಸಲ್ಮಾನರ ಬಗ್ಗೆ, ಕ್ರಿಶ್ಚಿಯನರ ಬಗ್ಗೆ ಮಾತಾಡಿದರು. ಸ್ವಾಮಿ, ನೀವು ಆ ಕಾರಣಕ್ಕೋಸ್ಕರ ಪತ್ರಿಕಾಗೋಷ್ಠಿ ಕರೆದದ್ದು. ನಾನು ಹೇಳ್ತಾ ಇದ್ದೇನೆ, ಯಾವ ಮುಸಲ್ಮಾನರ ಬಗ್ಗೆ ನಮಗೆ ಗೌರವ ಇದೆ, ಯಾವ ಕ್ರಿಶ್ಚಿಯನರ ಬಗ್ಗೆ ನಮಗೆ ಗೌರವ ಇದೆ, ನಾರಾಯಣ ಗುರುಗಳ ಬಗ್ಗೆ ಕೂಡ ಅದೇ ಗೌರವ ಅವರಲ್ಲಿ ಇರಬೇಕಲ್ಲ. ಯಾವ ರೀತಿಯ ಧರ್ಮದ ಅಡಿಪಾಯದಲ್ಲಿ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದೂ ಧರ್ಮದ ಗುರುಗಳಾಗಿರ್ತಂಥ ನಾರಾಯಣ ಗುರುಗಳ ಬಗ್ಗೆ ಉಲ್ಲೇಖ ಮಾಡಬೇಕಾದ್ರೆ ಅದೇ ರೀತಿಯ ದೈನ್ಯತೆ, ಗೌರವ ಇದ್ದು ಮಾತಾಡಬೇಕಿತ್ತು. ಅದು ಏನು, ಅದರ ಟೂಲ್ ಕಿಟ್ಟ, ಕಾಂಗ್ರೆಸ್ನ ಟೂಲ್ ಕಿಟ್ಟ. ನಾನು ರಾಜಕಾರಣಕ್ಕೋಸ್ಕರ ಮಾತಾಡ್ತಿಲ್ಲ. ಸಮಾಜ ಒಡೆಯುವ ಕೆಲಸವನ್ನು ಮಾಡಬಾರ್ದು. ಯಾರಿಗೆ ನೋವಾಗುವಂಥ ಮಾತುಗಳನ್ನ ಆಡಬಾರ್ದು. ಕುದ್ರೋಳಿ ಅನ್ನುವಂಥದ್ದು ಇಡೀ ದೇಶದಲ್ಲಿ, ಇಡೀ ರಾಷ್ಟ್ರದಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರ. ಇವತ್ತು ದೇಶಕ್ಕೆ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ದಸರಾವನ್ನು ಮಾಡಿರ್ತಕ್ಕಂಥ ಒಂದು ಸಾಧನೆ ಇದ್ದರೆ ಅದು ಜನಾರ್ದನ ಪೂಜಾರಿ ಅವರು. ಧಾರ್ಮಿಕ ಕ್ಷೇತ್ರವನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನು ಇಡೀ ವಿಶ್ವದಲ್ಲಿ ತೋರಿಸಿಕೊಟ್ಟವರು ಜನಾರ್ದನ ಪೂಜಾರಿಯವರು. ನಾನು ರಾಜಕಾರಣವನ್ನು ಬದುಕಿಡ್ತೀನಿ. ಅವರು ಧರ್ಮದ ಸಂದೇಶವನ್ನು ಕೊಟ್ಟಿರ್ಬೋದು ಹೊರತು ಬೇರೆ ರೀತಿಯ ಉಲ್ಲೇಖ ಮಾಡಲಿಕ್ಕೆ ಹೋಗಲಿಲ್ಲ. ಅನೇಕ ಬಾರಿ ನಾವು ಉಲ್ಲೇಖ ಮಾಡ್ತೇವೆ. ನಾರಾಯಣ ಗುರುಗಳು ಹೇಳಿರುವಂಥದ್ದು ಕೂಡ ಅದೇ ಸತ್ಯವನ್ನ. ಯಾವ ಬುದ್ಧನ ಅಹಿಂಸೆ ಇದೆ, ಬುದ್ಧನ ಅಹಿಂಸೆ ನಾರಾಯಣ ಗುರುಗಳ ತತ್ವ. ಯಾವ ಯೇಸುವಿನ ಪ್ರೇಮ ಪ್ರೀತಿ ಇದೆ, ಅದು ನಾರಾಯಣ ಗುರುಗಳ ತತ್ವ. ಯಾವ ಮೊಹಮ್ಮದರ ಪೈಗಂಬರ್ರ ಸಹೋದರತ್ವ ಇದೆ, ಅದು ನಾರಾಯಣ ಗುರುಗಳ ತತ್ವ. ಯಾವ ಶಂಕರಾಚಾರ್ಯ ಜ್ಞಾನ ಇದೆ, ನಾರಾಯಣ ಗುರುಗಳು ತ್ರಿಭಾಷಾ ಸೂತ್ರದ ಬಗ್ಗೆ ಮಾತಾಡಿದ್ದಾರೆ. ನನ್ನ ಮಾತೃಭಾಷೆ ಒಂದು, ನಾನು ಕಲಿಕೆಗೆ ಬೇಕಾದಂಥ ಒಂದು ಯಾವುದು ವೇದಗಳನ್ನ ಅಧ್ಯಯನ ಮಾಡಬೇಕಾದರೆ ನನಗೆ ಸಂಸ್ಕೃತ ಬೇಕು, ನನಗೆ ವಿದೇಶದಲ್ಲಿ ಅಗತ್ಯತೆ ಇರುವಂಥ ಇಂಗ್ಲೀಷ್ ಬೇಕು ಅನ್ನೋ ಮಾತನ್ನು ಹೇಳಿದವರು. ಆ ಕಾರಣಕ್ಕೋಸ್ಕರ ಶಂಕರರ ಜ್ಞಾನ. ಯಾವ ಪುರಾತನ ಋಷಿಮುನಿಗಳು ಒಂದು ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ. ಈ ದೇಶದಲ್ಲಿ ಸಂಸ್ಕೃತಿ ಸಂಸ್ಕಾರಗಳು ಇವತ್ತು ಉಳಿದಿದೆ. ಇವತ್ತು ಧಾರ್ಮಿಕ ಕ್ಷೇತ್ರ ನೆಲೆಗಟ್ಟಿನಲ್ಲಿ ಧರ್ಮದ ಆಧಾರದಲ್ಲಿ ಸರ್ವ ಜನರನ್ನು ಪ್ರೀತಿ ಮಾಡುವಂಥ ಕ್ಷೇತ್ರಗಳು ಅನೇಕ ಇದೆ. ತುಂಬ ಅನ್ಯ ಧರ್ಮೀಯರು ಕೂಡ ನಮ್ಮ ಧರ್ಮ ಕ್ಷೇತ್ರಗಳಿಗೆ ಬಂದು ಹರಕೆ ಸಲ್ಲಿಸುವಂಥ ಕಾರ್ಯವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ದೇವೆ. ಬೇರೆ ವಿಚಾರ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅಂತ ಆಧ್ಯಾತ್ಮದ ತಿರುಳಿರತಕ್ಕಂಥ, ಆಧ್ಯಾತ್ಮದ ಒಂದು ರೀತಿಯ ಬೆಳವಣಿಗೆ ಇರತಕ್ಕಂಥ, ಆಧ್ಯಾತ್ಮದ ಒಂದು ವಿಚಾರಧಾರೆಗಳನ್ನು ಹಾಸು ಹೋಗಿರ್ತಕ್ಕಂಥ ದಕ್ಷಿಣ ಕನ್ನಡ ಮತ್ತು ಕೇರಳ ಜಿಲ್ಲೆಗೆ ಅವಿನಾಭಾವ ಸಂಬಂಧ ಇದೆ. ನಾನು ಆಲಿ ಹೊರತ ಕೇಳ್ತಾ ಇದ್ದೇನೆ, ನಿಮ್ಮದು ಬಿ ಗ್ಯಾಂಗ್ ಅಂದರೆ ಈ ತುಳುನಾಡಿನಲ್ಲಿ ಪರಂಪರೆ ಇರುವಂಥ ಒಂದು ಶಬ್ದದ ಬಳಕೆ ಅಲ್ಲ. ಬುರುಡೆ ಗ್ಯಾಂಗ, ಅಥವಾ ನಿಮ್ಮದು ಯಾವ ಅಲ್ಲೊಬ್ಬರು ಯಾರೋ ಒಂದು ಬಂದು ವಿಡಿಯೋ ಮಾಡಿ ಅನ್ನೋದು ಮಾತಾಡಿದ್ರಲ್ಲ, ನಿಮ್ಮದು ಸಮೀರ್ ಗ್ಯಾಂಗ? ಈ ಸಂಶಯ ಇದೆ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ ಸಂಶಯ ಇದೆ. ನಿಮ್ಮ ಪಾರ್ಟಿಯವರು ಈ ರೀತಿಯ ಚೂ ಬಿಟ್ಟು ಇಲ್ಲಿ ಮಾತಾಡಬೇಕು ಅಂತ ಏನಾದರೂ ಹೇಳಿದಾರಾ? ಉತ್ತರ ಕೊಡಬೇಕಲ್ಲ. ಇದು ಕಾಂಗ್ರೆಸ್ನ, ನಾವು ಹೇಳಲಿಕ್ಕೆ ಹೋದರೆ ಕಾಂಗ್ರೆಸ್ನ ಬಗ್ಗೆ ಮಾತಾಡುತ್ತೆ ಅಂತ ಹೇಳ್ತಾರೆ ಅವರು. BJPಗರಿಗೆ ಯಾರ ಮುಸಲ್ಮಾನರ ಬಗ್ಗೆ, ಕ್ರಿಶ್ಚಿಯನ್ರ ಬಗ್ಗೆ ಬಂದರೆ ನಿದ್ದೆ ಬರೋದಿಲ್ಲ ಅಂತ. ಇವರನ್ನು ನಿದ್ದೆ ಮಾಡಲಿಕ್ಕೆ ಬಿಡದವರೇ ಕಾಂಗ್ರೆಸ್ಸಿಗರು ಸ್ವಾಮಿ. ಇವರನ್ನು ಅತಿ ಹೆಚ್ಚು ಬೈದವರು ಕಾಂಗ್ರೆಸ್ನ ಮಂದಿ. ಎಲ್ಲೋ ನಿಮ್ಮ ಎದುರುಗಡೆ ಬಂದು ಬೈದಿರಲಿಕ್ಕಿಲ್ಲ. ಆದರೆ ನೀವು ಮುಖತಃ ಭೇಟಿ ಮಾಡಿ ಯಾವುದಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರನ್ನು ಹೇಳಿದರೆ ಅದರಲ್ಲೂ ಅವರ ಸಮುದಾಯದ ಯಾವೊಬ್ಬ ನಾಯಕನ ಹತ್ರ ಕೇಳಿದ್ರು ಕೂಡ ಹಾಲಿನ ಬಗ್ಗೆ ಮಾತಾಡಿಸಿ ಅಂತ ಹೇಳ್ತಾರೆ. ಹೌದಾ ಅಲ್ವಾ? ಅಂಥ ಹಾಲಿ ನಾರಾಯಣ ಗುರುಗಳ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರ ಇಟ್ಟು ಮಾತಾಡಬೇಕು. ನಾರಾಯಣ ಗುರುಗಳು ಎಲ್ಲ ಧರ್ಮಕ್ಕೆ ಸಲ್ಲುವಂಥ ವಿಶ್ವಗುರು. ನಾರಾಯಣ ಗುರುಗಳು ಒಂದು ಸಮುದಾಯದ ನಾಯಕ ಅಲ್ಲ, ಒಂದು ಬಿಲ್ಲವ ಸಮುದಾಯದ ನಾಯಕ ಅಲ್ಲ, ಗುರುಗಳಲ್ಲ. ನಾನು ನಾರಾಯಣ ಗುರುಗಳು ಮತ್ತು ಆಲಿಯ ವ್ಯವಸ್ಥೆಗಳಿಗೆ ಹೋಗುವುದಿಲ್ಲ. ಯಾವ ಜನಾರ್ದನ ಪೂಜಾರಿ ಇದ್ದಾರೆ, ಅವರ ಕಾಲಿಗೆ 10 ಬಾರಿ ಅಡ್ಡ ಬಿದ್ದಿದ್ರೆ
ಇವರು ಪುತ್ತೂರಿಂದ ಮೊಹಮ್ಮದ್ ಅಲಿ. ಪುತ್ತೂರಿಂದ ಏನಾದರೂ ಒಳ್ಳೆಯ ಕೆಲಸಕ್ಕೆ ಕಾಂಗ್ರೆಸ್ ಕಚೇರಿಗೆ, ಜನಾರ್ದನ ಪೂಜಾರಿ ಕಚೇರಿಗೆ ಓಡಾಡಿದರೆ ಮೊಹಮ್ಮದ್ ಅಲಿ. ಇವರ ಪಟ್ಟಿ ತೆಗೆದ್ರೆ ಇಂತಹ ಅನೇಕ ನಾಯಕರನ್ನು ದೂಷಣೆ ಮಾಡುವಂಥದ್ದು ಮತ್ತು ಅವರನ್ನು ಅಧಿಕಾರ ಇರುವಾಗ ಅವರ ಜೊತೆ, ಅಧಿಕಾರ ಇಲ್ಲದಿರುವಾಗ ದೂಷಣೆ ಮಾಡುವಂಥ ಪರಿಪಾಠವನ್ನು ಈ ಹಾಲಿ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇವರ ಈ ವ್ಯವಸ್ಥೆಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಮತ್ತು ನಾರಾಯಣ ಗುರುಗಳನ್ನು ಈ ಒಂದು ಕಾರಣಕ್ಕೋಸ್ಕರ ಎಳೆದು ತರುವಂಥ ಅಗತ್ಯ ಇರಲಿಲ್ಲ. ನಾರಾಯಣ ಗುರುಗಳನ್ನು ಈ ವಿವಾದಕ್ಕೆ ಎಳೆದು ತರುವಂಥ ಅಗತ್ಯ ಇರಲಿಲ್ಲ. ಅದರಿಂದ ನಿಮ್ಮ ಷಡ್ಯಂತ್ರದ ಭಾಗ ಏನು ಪ್ರಸ್ತುತ ಮಾಡಬೇಕಲ್ಲ, ಜನರ ಮುಂದೆ ಇಡಬೇಕಲ್ಲ. ಆ ಕಾರಣಕ್ಕೋಸ್ಕರ ನಾವು ಇದನ್ನು ಖಂಡಿಸ್ತೇವೆ ಮತ್ತು ಭಾರತೀಯ ಜನತಾ ಪಾರ್ಟಿ ನಾರಾಯಣ ಗುರುಗಳ ತತ್ವ ಮತ್ತು ಆಧಾರದಲ್ಲಿ ಸಂಘಟನೆ ಮತ್ತು ಸರ್ಕಾರವನ್ನು ನಡೆಸ್ತದೆ ಅನ್ನುವಂಥ ಚಿಂತನೆ ನಮ್ಮದು. ಆ ಕಾರಣಕ್ಕೋಸ್ಕರ ಇವತ್ತು ಆ ಖಂಡನೆಯನ್ನು ನಾವು ಹೇಳ್ತಾ ಇದ್ದೇವೆ.